ತಗೊಂಡ್ ಹೋಗಿ ನನ್ಗೆ ಒಂದ್ ರೂಮ್ನಾಗ ಇಟ್ಟಿದ. ಅವಾಗ ನನ್ಗೆ ಹೋಶ್ ಬಂತು. ಆ ಹೆಂಡತಿ ಜೊತೆ ಹೆಂಗ್ ಮಾಡಿದ್ದ ಹಂಗ ನನ್ ಜೊತೆನೂ ಮಾಡಿದ್ದ. ನನ್ ಫೋರ್ಸ್ ಮಾಡಿ ತಗೊಂಡ್ ಹೋಗಿದ್ದ ಸರ್. ಪ್ರಕಾಶ್ ಗೋಪಿ ಸಂಜಯ್ ಭಟ್ ಅಂತ ಅವನು. ನಾನು ಕೋಲ್ಹಾಪುರ್ನಾಗ ಹೋಗಿದ್ದೆ. ಅಲ್ಲೇ ನನ್ ಕಾಲ್ ಮಾಡಿ ನನ್ಗೆ ಕರ್ದಾನ, ಇಲ್ಲಿ ಬಾ ಹೋಟೆಲ್ಗ. ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನ್ಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿನ ಗೊತ್ತಿಲ್ಲ, ಏನು ಪಾಯ್ಸನ್ ಹಾಕಿದ್ದ ಏನು ಅವ್ನು ಕೇಳ್ಕೊಂತ ಹೋಗಿದ್ದೆ. ನಾನು ಅಲ್ಲಿಂದ ಹೋಗಿ ನನ್ಗೆ ಬಸ್ನಾಗೆ ತೊಗೊಂಡು ಹೋಗಿದ್ದ, ಎಲ್ಲೇ ಎದ್ರಾಗ ತೊಗೊಂಡು ಹೋಗಿದ್ದ ಅದನ್ನ ಗೊತ್ತಿಲ್ಲ. ತೊಗೊಂಡು ಹೋಗಿ ನನ್ಗೆ ಒಂದು ರೂಮ್ನಾಗ ಇಟ್ಟಿದ್ದ. ಅವಾಗ ನನ್ಗೆ ಹೋಶ್ ಬಂತು. ಹೋಶ್ ಬಂದ್ಮೇಲೆ ನನ್ಗೆ ಕೇಳಿದ್ದಿ ನಾನು ಎಲ್ಲೇ ಬಂದೀನಿ, ನಾನು ಯಾವ ಊರಾಗ ಅದೀನಿ ಅಂದ್ರು ಕೇಳಿದ್ರೆ ಹೇಳಿಲ್ಲ. ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಹೇಳಿ ನಂತ ಮಾತಂತ ಹೇಳಿದ್ದ ಅವನು, ಆ ಪ್ರಕಾಶ್ ಅಂತ. ನನ್ಗೆ ಅವ್ನು ಏನು ಹಾಕಿದ್ದ ಜ್ಯೂಸ್ನಾಗ ಅದು ಗೊತ್ತಿಲ್ಲ. ಅವ್ನ ಮಾತು ಕೇಳ್ಕೊಂತ ಹೋಗಿದ್ದೆ, ಧಮ್ಕಿ ಭಾಳ ಕೊಟ್ಟಿದ್ದ ಅವನು. ಮತ್ತು ಆಮೇಲೆ ಅವ್ರ ಹೆಂಡತಿ ಬಂತು ನನ್ಗೆ ಹೇಳಿದ್ದ, ಅವ್ನು ಹಿಂಗದನ್ ಹಂಗದನ್. ಅವಾಗ ನನ್ಗೆ ಭರೋಸೆ ಆತು. ಆ ಹೆಂಡತಿ ಜೊತೆ ಹೆಂಗೆ ಮಾಡಿದ್ದ ಹಂಗೆ ನನ್ನ ಜೊತೆನೂ ಮಾಡಿದ್ದ. ಮತ್ತು 2-3 ಹುಡುಗಿ ಹೆಂಗಸ್ನು ಹಂಗೆ ಮಾಡಿದ್ದ ಅಂತ ನನಗೂ ಹೇಳಿದ್ದ ಅವನು. ನಾನು ನಿನ್ನ ಜೊತೆನೂ ಹಂಗೆ ಮಾಡ್ತಿ ಅಂತ ಹೇಳಿದ್ದ. ನನ್ ಗಾಬರಿ ಹಾಕ್ಬಿಟ್ಟು ನಾನು ಓಡ್ ಬಂದಿನಿ ಅಲ್ಲಿಂದ. ಅವ್ನು ಮತ್ತು ನನ್ಗೆ ಧಮ್ಕಿ ಕೊಟ್ಟಿದ್ದ, ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ, ನಿನಗೂ ಸಾಯಿಸ್ಬಿಡ್ತೀನಿ, ನನ್ನ ಮಾತು ಕೇಳಿ ಹೋಗಿ ನೀನು, ಇಲ್ಲಾಂದ್ರೆ ನಿನ್ಗೆ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮ್ಕಿ ಕೊಟ್ಟಿದ್ದ ಸರ್. ಅಲ್ಲ, ಈಗ ಮದುವೆ ಆಗಿದ್ರಲ್ಲ, ಎಲ್ಲಾಗಿದ್ರಿ ಏನು? ಅದು ಮದ್ವೆ ಯಾವ ಊರಾಗ ಆಗಿದೆ ಅದನ್ನು ಗೊತ್ತಿಲ್ಲ. ನನ್ಗೆ ಕೇಳಿದ್ರು ಹೇಳಿಲ್ಲ ನನಗೂ. ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ. ಆಮೇಲೆ ಮುಂದೆ ಎಲ್ಲಿದ್ರಿ? ಅಲ್ಲೇ ರೂಮ್ನಾಗ ಇಟ್ಟಿದ್ದ. ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗ ಬಂದಿದ್ದ. ಅವಾಗ ನಾನು ಆ ನ್ಯೂಸ್ ನನಗೆ ತೋರಿಸಿದ್ದ. ಆಮೇಲೆ ಅಂದಾನ ನಿಮ್ಮ ಡ್ಯಾಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನ್ಗೆ ಧಮ್ಕಿ ಕೊಟ್ಟಿದ್ದ. ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ನನ್ಗೆ ಹಂಗೆ ಹೇಳಿದ್ದ. ನಾನು ಎಂದಿನಿ ಅವ್ರು ಅಂದ ನನ್ಗೆ, ಪ್ರಕಾಶ್ ಅವ್ರು ಅಂದಿದ್ದ, ನಿನ್ಗೆ ಪೊಲೀಸ್ ಸ್ಟೇಷನ್ ತಗೊಂಡು ಹೋಗ್ತೀನಿ, ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದ. ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ. ನಮ್ಮ ಮಮ್ಮಿ ಡ್ಯಾಡಿ ಬೇಕು, ನನಗೆ ಎಜುಕೇಷನ್ ಬೇಕು, ಇಂಥ ಕೆಲಸ ಮಾಡಬಾರ್ದಂತ ನಾನು ಅವ್ನ ಇದು ನೇಮ್ ಸ್ಪಾಯ್ಲ್ ಮಾಡತ್ತ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ. ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡಂತ ಹೇಳಿದ್ದ. ಹೌದು, ಅವ್ನ ಮಾತ ಕೇಳಿ ಬಂದಿದ್ದೆ. ಹಿಂಗೆ ಕೊಡ್ತೀನಿ ಸ್ಟೇಟ್ಮೆಂಟ್, ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ. ಮತ್ತು ಅವ್ನ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಹಂಗೆ ಹೇಳಿದ್ದ ಹಂಗೆ ಕೊಟ್ಟಿಲ್ಲ. ಟಾರ್ಚರ್ ಕೊಟ್ಟಿದ್ದ. ಅದು ಬ್ಯಾಡ್ ನ್ಯೂಸ್ ತೋರ್ಸೋದು ಅಂತ ಹೇಳ್ತಾ ಕೆಲಸ ಮಾಡಿದ್ದ ನನ್ನ ಜೊತೆ. ಯಾವ ತರ ಅಂದ್ರೆ ಕಿರುಕುಳ ಯಾವ ತರ ನಿನಗೆ? ಮೊಬೈಲ್ನಾಗ ಸೆಂಡಿಂಗ್ ಮಾಡೋದು ಅಂತ ಕೆಲಸ ಮಾಡಿದ್ದ. ಈಗ ಬಂದ್ಮೇಲೆ ಕಂಪ್ಲೇಂಟ್ ಕೊಡ್ತೀಯ ನಮ್ಮ? ಈಗ ಬಂದ್ಮೇಲೆ ಹೌದು, ಅವ್ನಿಗೆ ಕಂಪ್ಲೇಂಟ್ ಕೊಡ್ಬೇಕಂತ ನಾನು ಈಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅವ್ನಿಗೆ ಇದು FIR ಮಾಡ್ಬೇಕು. ಅವ್ರಿಗೆ ನ್ಯಾಯ ಬೇಕೀಗ. ನನ್ಗೆ ನನ್ನ ಎಜುಕೇಶನ್ ಸ್ಪಾಯ್ಲ್ ಆತ, ನನ್ನ ಲೈಫ್ ಸ್ಪಾಯ್ಲ್ ಆಯ್ತಾ. ಅವನ ಬಗ್ಗೆ ನನ್ಗೆ ತಲೆನಾಗ ಏನೇನು ಮಾಡಿದ್ದ ನನಗೂ ಗೊತ್ತು ಸರ್.